ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಬ್ಲಾಗ್ಸು ಇವತ್ತು ಮಾಡ್ತಾಯಿದ್ದೀನಿ. ವೀಕೆಂಡು ಅಂತ ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಬಂದಿದ್ದೆ. ಇನ್ನೇನೋ ಸ್ಕೂಲ್ ಸ್ಟಾರ್ಟ್ ಆಗಿ ಅಲ್ಲೇ 1 ಮಂತ್ ಆಯಿತು. ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಬೇಕು, ಹಾಗೆ ಸ್ವಲ್ಪ ರಿಲೀಫ್ ಆಗಬೇಕು ಮಕ್ಕಳು. ನಮ್ಮ ಏರಿಯಾದಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಇದು ಕಾಚವಳ್ಳಿ ಬೆಂಗಳೂರಲ್ಲಿ ಹಾಕಿರೋದು. ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸಿಗೆ ಬಂದ ತಕ್ಷಣ ಎಲ್ಲ ಪ್ರಾಣಿಗಳನ್ನು ರೀಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಇದೆಲ್ಲ ಒರಿಜಿನಲ್ ಎಲ್ಲ ರೀಕ್ರಿಯೇಟೆಡು ವಿತ್ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಲಾಸ್ಟ್ ವೀಕೆ ಬಂದಿದ್ವಿ. ಇಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು, ಸೆಟ್ ಮಾಡ್ತಾಯಿದ್ರು. ಹಾಗಾಗಿ ಸ್ಯಾಟರ್ಡೇ ಬರೋಣ, ಮತ್ತು ಸಂಡೇ ಅಂದರೆ ಲೇಟಾಗಿಬಿಡುತ್ತೆ, ಮಕ್ಕಳು ಮಲಗ್ತಾರೆ ಅಂತ ಸ್ಯಾಟರ್ಡೇನೇ ಬಂದ್ವಿ. ಇಲ್ಲಿ ಬಿಲೋ 3 ಇಯರ್ಸ್ ಮಕ್ಕಳಿಗೆ ಟಿಕೆಟ್ಸ್ ಇಲ್ಲ. ಆ್ಯಂಡ್ ಕಿಡ್ಸು ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ 50 ರೂಪಾಯಿ ಟಿಕೆಟ್ ಮಾಡ್ತಾರೆ. ಸೊ ಒಳಗಡೆ ಹೋದರೆ ಎನಿಮಲ್ಸು, ಬರ್ಡ್ಸು ಅದೆಲ್ಲನೂ ಮುಗಿದ್ಮೇಲೆ ಸ್ವಲ್ಪ ಶಾಪಿಂಗ್ ಇದೆ. ಮನೆಯಾಗೆ ಬೇಕಾಗಿರೋ ಐಟಮ್ಸು, ಹಾಗೆ ಬುಕ್ಸು, ಸ್ಟೇಷ್ನರಿ. ಇಲ್ಲೊಂದು ಸ್ವಲ್ಪ ಮಕ್ಕಳು ಪೆನ್ನು, ಬೆಲ್ಟು ಅದೆಲ್ಲ ತೊಗೊಂಡ್ರು. ಫಸ್ಟು ನಮ್ಮ ದಿಶುಗೆ ಆಟ ಆಡೋದು ಅರ್ಜೆಂಟ್ ಇತ್ತು. ಆಟ ಆಡೋಣ ಅಂತ ಅಂದರು. ಹಾಗಾಗಿ ಶಾಪಿಂಗ್ ಬರುವಾಗ ಮಾಡ್ಕೊಳ್ಳೋಣ ಅಂತ ಹಾಗೆ ಸೀದಾ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಹೋದರೆ ಫುಲ್ ಗೇಮ್ಸ್ ಇದೆ. ಸೇಮ್ ಮಾಮೂಲಿ ಲಾಸ್ಟ್ ಇಯರು ಇದೇ ಟೈಮ್ ಗೇಮ್ ಬಂದಿತ್ತು, ಬಟ್ ಅದು ಓಪನ್ ಸ್ಪೇಸ್ ಇತ್ತು. ಇದು ಗೇಟೆಲ್ಲ ಮಾಡಿಬಿಟ್ಟು 50 ರೂಪೀಸ್ ಮಾಡಿದ್ದಾರೆ. ಇದು ಬರ್ಡ್ಸ್ದು ಎಕ್ಸಿಬಿಷನ್ ಎಲ್ಲ ಇರಲಿಲ್ಲ ಲಾಸ್ಟ್ ಟೈಮು. ಮಗನಿಗೆ ಸ್ಕೆಚ್ ಪೆನ್ ಅದು ಇದು ಏನೇನು ಬೇಕು ಅಂದರು ಅವರಪ್ಪ ಕೊಡಿಸ್ತಾ ಇದ್ದಾರೆ. ಈ ಒಳಗಡೆ ಹೋಗಬೇಕು ಗೇಮ್ಸ್ ಆಟ ಆಡೋಕ್ಕೆ. ಎಲ್ಲ ಥರ ವೆರೈಟಿ ಟಾಯ್ಸು, ಕಿಡ್ಸು ಐಟಮ್ಸು, ಕಿಚನ್ ಐಟಮ್ಸು, ತಿಂಡಿ ಎಲ್ಲ ಬಂದಿತ್ತು. ಫುಡ್ ಕೋರ್ಟು. ಫಸ್ಟು ಗೇಮ್ಗೆ ಎಂಟ್ರಿ ಆಗೋಣ ಅಂತ ಫಸ್ಟು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಹೋದೆ. ಆಮೇಲೆ ಬರುವಾಗ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಇವನಿಗಂತೂ ಫುಲ್ ಖುಷಿ ಗೇಮ್ ಆಡೋದು ಅಂದರೆ ನಮ್ಮ ದಿಶುಗೆ. ಫಸ್ಟ್ ಗೇಮು ಇದಕ್ಕೆ ಟಿಕೆಟ್ ತೊಗೊಂಡ ನಮ್ಮ ದಿಶು. ಚಿಂಟು ಆಡಲ್ಲ ಅಂದ ಹೆದರ್ತಾನೆ. ಇದನ್ನು ಇಷ್ಟು ಜಂಪ್ ಮಾಡಬೇಕು, ಅದು ಬಂದಾಗ ಹಿಂಗೆ ಡೌನ್ ಆಗಬೇಕು. ಹಂಗಾಗಿ ಅವ್ನ ಭಯ. ಅವ್ನು ಚಿಕ್ಕವನು, ಅಷ್ಟು ಧೈರ್ಯ ಇಲ್ಲ, ಎಲ್ಲ ಗೇಮ್ಸು ಆಡೋಲ್ಲ. ನಮ್ಮ ದಿಶು ತುಂಬ ಧೈರ್ಯವಂತ, ಎಲ್ಲ ಗೇಮ್ಸು ಆಟ ಆಡ್ತಾನೆ. ಸೊ ಆ ಗೇಮ್ಸ್ ಆಡಿದ್ವಿ. ಅದಕ್ಕೂ ಜಸ್ಟ್ 50 ರೂಪೀಸು. ಆ್ಯಂಡ್ ಇದು ವಾಟರ್ ಗೇಮು, ಇದಕ್ಕೆ 80 ರೂಪೀಸ್ ಅಂತ ಹೇಳಿದರು. ಇದಕ್ಕೂ ಆಡಲ್ಲ ಅಂದ ಅವನು. ಸುಮ್ಮನೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ವಾಟರ್ ಗೇಮು ಕೈಯಿಂದನೇ ತಿರುಗಿಸ್ಬೇಕು, ಹಾಗಾಗಿ ಒಬ್ಬರು ಇರ್ತಾರೆ ಅವ್ರ ಜೊತೆಗೆ. ಹಾಗಾಗಿ ಇವನೊಬ್ಬನೇ ಆಟ ಆಡ್ತಾಯಿದ್ದ, ನಾನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಆ ಚಿಕ್ಕವನಿಗೆ ಕಾರ್ ಆಡಿಸ್ತೀನಿ ಅಂತ ಅವ್ರ ಪಾಪ ಕರ್ಕೊಂಡು ಹೋದರು. ಅವನಿಗೆ ಕಾರೇ ಆಟ ಆಡಿಸ್ತಾರೆ ಅವನು, ಯಾಕಂದರೆ ದೊಡ್ಡದೆಲ್ಲ ಆಡೋಕ್ಕೆ ಭಯ ಆಗುತ್ತೆ ಅವನಿಗೆ ಸ್ವಲ್ಪ. ಕಾರ್ ಗೇಮು 50 ರೂಪಾಯಿ ಇತ್ತು. ಹಾಗೆ ಮತ್ತು ಇಬ್ಬರು ಸೇರಿ ಏರೋಪ್ಲೇನ್ ಗೇಮ್ ಆಡಿದರು, ಅದಕ್ಕೂ 50 ರೂಪಾಯಿ. ಹಾಗೆ ಇಲ್ಲೊಂದು ಟಾಯ್ಸ್ ಗೇಮ್ ಇದೆ. ಇದು 50 ರೂಪಾಯಿ ಕೊಟ್ಟು 5 ಬಾಲ್ ಬರುತ್ತೆ. 5 ಬಾಲನ್ನ ಹಾಕಬೇಕು. ನಮ್ಮ ದಿಶು ಒಂದೆರಡು, ಚಿಂಟು ಒಂದೆರಡು ಹಾಕಿದರು. ಹಾಕಿದಾಗ ಎಷ್ಟು ಬರುತ್ತೆ ಅದೆಲ್ಲನೂ ಕೌಂಟ್ ಮಾಡಿ ಎಷ್ಟು ಬರುತ್ತೆ ಅದ್ರದ್ದು ಅಮೌಂಟಿಂದು ಅಲ್ಲಿ ಬೆಲೆ ಏನು ಇಟ್ಟಿರ್ತಾರೋ ಅದನ್ನು ಕೊಡ್ತಾರೆ. ಸೊ 2 ಟೈಮ್ಸ್ ಆಟ ಆಡಿದರು. ಒಂದು ಸತಿ ಜ್ಯೂಸ್ ಮೇಕರ್ ಸಿಕ್ತು, ಅಂದರೆ ಲೆಮನ್ ಜ್ಯೂಸು ಫ್ರೆಶ್ ಮಾಡೋದು 50 ರೂಪಾಯಿಗೆ. ಅದು ವರ್ತ್ ಅನ್ನಿಸ್ಲಿಲ್ಲ, ಬಿಕಾಸ್ ಅದೊಂದು 20 ರೂಪಾಯಿ ಸಿಗುತ್ತೆ. ಸೊ ನಮ್ಮದು 50 ರೂಪಾಯಿ ಲಾಸ್ ಆಯಿತು. ಆ್ಯಂಡ್ ಇನ್ನೊಂದು ಸತಿ ತೊಗೊಂಡ್ವಿ. ಮತ್ತೆ ಒಂದು ಸತಿ ಆಟ ಆಡಿದಾಗ ಆ್ಯಕ್ಚುಲಿ 25, 26 ಬಂದರೆ ದೊಡ್ಡ ಗಿಫ್ಟ್ ಬರುತ್ತೆ. 25, 26 ಅಂದರೆ ನಮ್ಮ 5, 6 ಬರಬೇಕು. ನಮ್ಮ ಮಕ್ಕಳದೆಲ್ಲ 2 ಬಂದಿತ್ತು, ಹಾಗಾಗಿ ಚಿಕ್ಕ ಗಿಫ್ಟ್ ಬಂತು. ಆ್ಯಂಡ್ ಇನ್ನೊಂದು ಸತಿ ಗೇಮ್ ಆಡಿದರು. ಆ ಗೇಮಲ್ಲಿ ನಮಗೆ ಗ್ಯಾಸ್ ಒಲೆ ಹಚ್ಚೋದು ಸಿಕ್ತು, ಕರು. ಸೊ ಇದ್ರದ್ದು ಹೊರಗಡೆ ಹೋದರೆ 100 ರೂಪಾಯಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ವರ್ತ್ ಅನಿಸ್ತು ನಮಗೆ. ಹಾಗೆ ಒಂದು ಗೇಮಲ್ಲಿ ಚೆನ್ನಾಗಿರುತ್ತೆ, ಒಂದು ಗೇಮಲ್ಲಿ ಈ ಥರ ಇರುತ್ತೆ. ಸ್ಮಾಲ್ ಗೇಮ್ಸ್ ಎಲ್ಲನೂ ಆಡಿಸಿದ್ವಿ. ಹಾಗೆ ಬಿಗ್ ಗೇಮು, ಮೇಲಿರೋ ಗೇಮ್ಸು ಅವೆಲ್ಲ 2-3 ಆಟ ಆಡಲಿಲ್ಲ. ದಿಶುನು ಬೇಡ ಅಂದೆ, ಬಿಕಾಸ್ ನನಗೆ ಭಯ, ನನಗೆ ಆಡೋಕ್ಕಂತೂ. ಹಾಗಾಗಿ ಅವನೊಂದು ಸ್ವಲ್ಪ ಆಡ್ದ, ಇನ್ನೊಂದು ಸ್ವಲ್ಪ ಆಡ್ದ. ವಾಟರ್ ಗೇಮ್ ಅಂತೂ ಸಖತ್ತಾಗಿತ್ತು.
ಹಾಗೆ ಇಬ್ಬರು ಸ್ನ್ಯಾಕ್ಸ್ ತಿಂದ್ಕೊಂಡ್ರು. ನಾನು ಗೋಬಿ ಮಂಚೂರಿ ತೊಗೊಂಡೆ ಪಾರ್ಸಲು, ನಮ್ಮ ಮಾವನು ಬೇಕು ಅಂದಿದ್ರು. ಹಾಗೆ ಇವರಿಬ್ಬರು ಆಲೂ ರೋಲರ್ ತೊಗೊಂಡ್ರು. ಅದು ತಿಂದ್ಬಿಟ್ಟು ಹೊರಗಡೆ ಮತ್ತೆ ಶಾಪಿಂಗ್ ಮಾಡಿರಲಿಲ್ಲ, ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಮನೆಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ. ಆಲ್ಮೋಸ್ಟ್ ಕಿಚನ್ ಐಟಮು ಆ್ಯಂಡ್ ಬುಕ್ಸು ಸ್ಟೇಷ್ನರಿ ಇದ್ದೇ ತೊಗೊಂಡು ಬಂದ್ವಿ. ಈಗ ಹೊರಗಡೆ ಬಂದು ಹೋಗಬೇಕು. ಆಲ್ಮೋಸ್ಟ್ 9:30 ಆಗ್ತಾ ಬಂತು. ಮನೆಗೆ ಹೋಗಿ ಊಟ ಮಾಡಿ ಮಲಗೋದು ಲೇಟಾಗಿಬಿಡುತ್ತೆ. ಅದಕ್ಕೆ ಸಂಡೇ ಬರಲಿಲ್ಲ, ನಾವು ಸ್ಯಾಟರ್ಡೇನೇ ಬಂದ್ವಿ. ತುಂಬ ಜನ ಸ್ಯಾಟರ್ಡೇನೇ ಬಂದಿದ್ದರು, ಬಿಕಾಸ್ ಇದೇ ಕಾರಣಕ್ಕೆ. ಬಿಕಾಸ್ ಸಂಡೇ ಲೇಟಾಗಿ ಮಲಗಿದ್ರೆ ಮಕ್ಕಳು ಮತ್ತೆ ಎದ್ದೇಳಲ್ಲ ಸ್ಕೂಲ್ಗೆ ಅಂತ ಸ್ಯಾಟರ್ಡೇನೇ ಬಂದಿದ್ದರು. ನಾವು ಸ್ಯಾಟರ್ಡೇ ಬಂದಿದ್ವಿ. ನೀವು ನಿಯರ್ ಯಾರಾದರೂ ಕಾಚೇವಳ್ಳಿ ಕಾಚೇವಳ್ಳಿ ಹತ್ರ ಇದ್ದೀರಾ? ಸೊ ಹಾಗಾದರೆ ನಿಮ್ಮ ಮಕ್ಕಳಿಗೆ ಈ ಎಕ್ಸಿಬಿಷನ್ಗೆ ಕರ್ಕೊಂಬನ್ನಿ. ತುಂಬ ಫನ್ನು, ಚೆನ್ನಾಗಿದೆ, ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ. ಹಾಗೆ ಫುಡ್ ಕೋರ್ಟು ಇದೆ, ಎಲ್ಲನೂ ಎಂಜಾಯ್ ಮಾಡ್ಬೋದು. ಸೊ 9:30 10 o'clock ಆಯಿತು. ನಾವು ಮನೆ ಬರೋ ಅಷ್ಟೊತ್ತಿಗೆ ಏನೇನು ತಂದಿದ್ವಿ ಅಂತ ಒಂದು ಸತಿ ನೋಡ್ತಾ ಇದ್ದೀನಿ. ಇದು ಉಪ್ಪು, ಸಾಲ್ಟು ಮತ್ತು ಖಾರ ಹಾಕೋದಿರಲಿಲ್ಲ. ಹಾಗೆ ಉಪ್ಪು ಹಾಕೋಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡ್ತಿದ್ದೆ, ಅದೊಂದು ತಂದೆ. ಇದು ನಾನು ಬ್ಯಾಂಗಲ್ಸ್ ಹಾಕಿಡೋಕ್ಕೆ 1-2-3 ಬಳೆ ತಂದೆ. ಇನ್ನೂ ಹಾಗೆ ಏನೇನೋ ಅದು ಗೆದ್ಕೊಂಡಿದ್ರು ಅದೆಲ್ಲನೂ ತಂದ್ವಿ. ಅವ್ರಿಗೆ ಹಾಗೆ ಸ್ವಲ್ಪ ಪಾರ್ಸಲ್ ತಂದಿದ್ವಿ, ಚಪಾತಿ ರೋಲರ್ ಹೊರಗಡೆ. ಅದನ್ನ ತಿನ್ನಿಸ್ದೆ. ಸ್ವಲ್ಪ ಹೊತ್ತು ಏನೇನು ತಂದಿದ್ವಿ ನೋಡಿಬಿಟ್ಟು ತಿನ್ನಿಸ್ದೆ. ಇವತ್ತೇನೋ ಹೋಮ್ವರ್ಕ್ ಮಾಡಿಸಿಲ್ಲ, ನಾಳೆನೇ ಮಾಡಿಸ್ಬೇಕೆಲ್ಲ ಹೋಮ್ವರ್ಕು. ಡ್ರಾಯಿಂಗ್ದೇನೋ ತಂದಿದ್ರು, ಇಬ್ಬರು ಡ್ರಾಯಿಂಗ್ ಮಾಡ್ತಾಯಿದ್ರು. ನನಗಂತೂ ಸುಸ್ತಾಗ್ತಾಯಿದೆ, ಮಲಗ್ತಾ ಇದ್ದೀನಿ. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ವಿಡಿಯೋ ಇನ್ನೊಂದು ಫೋನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ, ಹಾಗಾಗಿ ಎಂಡಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಕ್ಲಿಯರಾಗಿ ಬಂದಿದೆ ನೋಡಿ. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ನೀವು ಹತ್ತಿರದಲ್ಲಿದ್ದರೆ ಕರ್ಕೊಂಡೋಗಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ.